ಓಂ ಮಾತ್ರೇ ನಮಃ. ಇವತ್ತು ಯುಗಾದಿಯ ಫಲವನ್ನು ಹೇಳೋಣ ಅಂತ ಇದ್ದೀವಿ, ಆಯಿತಾ. ಸೊ ಯುಗಾದಿಯ ಫಲ ಏನಂದರೆ, ಮೊದಲು ನಾವು ಸಂವತ್ಸರಗಳ ಬಗ್ಗೆ ತಿಳ್ಕೋಬೇಕು. ಈ ಸಲ ಸಂವತ್ಸರ ಏನು, ಪರಾಭವ ಸಂವತ್ಸರ. ಆ್ಯಕ್ಚುಲಿ ಇದು ಒಳ್ಳೆಯ ಸಂವತ್ಸರ ಅಲ್ಲ. ಪರಾಭವ ಅಂತಲೇ ಸೋಲು, ಸೋತವನು, ಕುಗ್ಗಿದವನು ಅಂತ ಅರ್ಥ. ಅಂದರೆ ನಾವು ಏನಾದರೂ ಈ ಸಂವತ್ಸರದಲ್ಲಿ ಶುರು ಮಾಡ್ತೀವಿ, ಹೊಸದಾಗಿ ಏನಾದ್ರು ಒಂದು ಕೆಲಸ ಮಾಡ್ತೀನಿ ಅಂದರೆ ಅದರಲ್ಲಿ ಪರಾಭವ ಇರುತ್ತೆ ಅನ್ನೋದನ್ನು ಸಂವತ್ಸರ ಹೇಳುತ್ತೆ, ಆಯಿತಾ. ಅಂದರೆ ವರ್ಷಕ್ಕೆ ಏನು ಫಲ ಅನ್ನೋದು ಸಂವತ್ಸರ ಹೇಳುತ್ತೆ. ಆ ಸಂವತ್ಸರ ಏನು ನಡೀಬೇಕೋ ನಡೆಯುತ್ತೆ. ಈ ಸಂವತ್ಸರದಲ್ಲಿ ಹುಟ್ಟಿದವರಿಗೆ ಪರಾಭವ ಇರುತ್ತೆ ಅನ್ನೋದಂದರೆ, ಅದು ಯಾವುದೋ ಒಂದು ಕೆಲಸದಲ್ಲಿ ಇದ್ದರೂ ಕೂಡ ಪರಾಭವ ಇರುತ್ತೆ. ಹಾಗೆ ಆ ಪರಾಭವವನ್ನು ಗೆದ್ದು ಕೂಡ ಬರ್ತಾನೆ, ಆಯಿತಾ. ಯಾಕಂದರೆ ಕೊನೆಯಲ್ಲಿ ಹೇಗಾಗುತ್ತೆ, ಅದಕ್ಕೆ ಯಾವ್ಯಾವ ಥರ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ ಮತ್ತು ಗ್ರಹಗಳು ಇರುತ್ತೆ ಕೂಡ, ಆಯಿತಾ. ಸೊ ಇವಾಗ ನಾವು ಏನು ನೋಡಬೇಕು ಅಂದರೆ, ಇದಕ್ಕೆ ಸಂಬಂಧಪಟ್ಟದ್ದು ಅಂದರೆ ಈ ವರ್ಷಕ್ಕೆ ರಾಜ ಇರ್ತಾರೆ, ಮಂತ್ರಿ ಇರ್ತಾರೆ, ಸೇನಾಧಿಪತಿ ಇರ್ತಾರೆ, ಅವ್ರು ಏನು ಫಲ ಕೊಡ್ತಾರೆ ಅನ್ನೋದು ಕೂಡ ನೋಡೋಣ, ಆಯಿತಾ. ಪರಾಭವ ಸಂವತ್ಸರದಲ್ಲಿ ಸೋಲಿರುತ್ತೆ ಅನ್ನೋದು ಇರೋದ್ರಿಂದ ಹೊಸ್ದಾಗೇನು ಶುರು ಮಾಡಬೇಡಿ ಅಷ್ಟೇ. ಆದರೆ ಇದಕ್ಕೆ ರಾಜ ಆದವ್ರು ಯಾರು ಅಂದರೆ ಈ ಸಲ ಗುರು. ಸೊ ಗುರುನೇ ಈ ಸಲ ರಾಜ ಆಗಿರೋದ್ರಿಂದ ಒಳ್ಳೆ ಮಳೆ ಬೀಳುತ್ತೆ, ಒಳ್ಳೆ ಜನರಿಗೆಲ್ಲ ಒಳ್ಳೆಯದು. ಹಿಂದಿನ ಕಾಲದಲ್ಲಿ ಯಜ್ಞ ಯಾಗಾದಿಗಳು ನಡೀತಿದ್ವು ಅಂದರೆ ಈಗ ವಿಜ್ಞಾನಿಗಳು ಒಳ್ಳೆಯದು, ಹೊಸ ಕೋರ್ಸ್ ಮಾಡ್ತಾರೋ, ಹೊಸದೇನೋ ಟೆಕ್ನಾಲಜಿ ಮಾಡ್ತಾರೋ ಆ ವಿಷಯಕ್ಕೆ ಸಂಬಂಧಪಟ್ಟು ಇದು ಒಳ್ಳೆಯದು ಅಂತ ಹೇಳ್ತೇವೆ, ಆಯಿತಾ. ಎರಡನೇದು ಏನಂದರೆ, ನಮ್ಮ ಇದು ಮಂತ್ರಿ ಯಾರು ಈ ವರ್ಷಕ್ಕೆ ಅಂತ ಅಂದರೆ, ಮಂತ್ರಿ ಬಂದುಬಿಟ್ಟು ಈ ವರ್ಷ ಮಂಗಳ, ಆಯಿತಾ. ಮಂಗಳ ಮಂತ್ರಿ ಬಂದುಬಿಟ್ರೆ ಯುದ್ಧದ ಬಗ್ಗೆನೇ ಮಂತ್ರಿ ಏನು ಮಾತಾಡ್ತಾನೆ, ಯುದ್ಧದ ಬಗ್ಗೆನೇ ಮಾತಾಡ್ತಾನೆ. ಅಂದರೆ ನಿಮಗೆ ಒಳ್ಳೆ ಸ್ಟ್ರಾಟಜಿಕ್ ಪ್ಲ್ಯಾನ್ ಮಾಡಿಕೊಡ್ತಾರೆ. ಆದರೆ ಇದು ಒಂದು ಅಂದರೆ ಈಗ ರಾಜನಿಗೆ ಹೇಳುವಾಗ ಮಂತ್ರಿನೇ ಅದು ಮಂಗಳ ಇದ್ದರೆ ಅವನು ಯುದ್ಧಕ್ಕೆ ಹೆಚ್ಚು ಬೆಲೆಯನ್ನು ಕೊಡ್ತಾನೆ ಅಂತ ಅಂತೀವಿ, ಆಯಿತಾ. ಸೊ ಹಾಗಾಗಿ ಅದು ಒಳ್ಳೇದಿರೋದಿಲ್ಲ, ಅದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಅವನು ಸ್ಟ್ರಾಟಜಿ ಪ್ಲ್ಯಾನ್ ಮಾಡ್ತಾನೆ, ಅದು ಎಲ್ಲ ಯುದ್ಧದ ಒಂದು ರೀಸನ್ ಇಟ್ಕೊಂಡು ಮಾಡ್ತಾನೆ ಅಂತ. ಮಂತ್ರಿ ಏನಂದರೆ, ಈಗ ಮಂತ್ರಿ ಮಾತು ನಾವು ಕೇಳಬೇಕು ಕೇಳಬಾರ್ದು ಅನ್ನೋದನ್ನು ಬರುತ್ತೆ ಅಲ್ವ. ಸೊ ಮಂತ್ರಿ ಈ ಸಲ ಕುಜ ಆಗಿರೋದ್ರಿಂದ ಭಾಳ ಹುಷಾರಾಗಿ, ಅಂದರೆ ರಾಜ ಡಿಸಿಷನ್ ತಗೊಳ್ಳುವಾಗ ಅಂದರೆ ಏನಕ್ಕೆ ಇವನು ಮಂತ್ರಿ ಹೇಳ್ತಿದ್ದಾನೆ ಅನ್ನೋದು ಕೂಡ ಅವನು ಕರೆಕ್ಟಾಗಿ ಕೇಳಬೇಕಾಗುತ್ತೆ. ಯಾಕಂದರೆ ಅವ್ರಿಗೆ ಕಳ್ಳರಿಗೆ ಬೆಲೆ ಆಗುತ್ತೆ ಅನ್ನೋದು ಕೂಡ ಇದೆ. ಸ್ಟ್ರಾಟಜಿಕ್ ಪ್ಲ್ಯಾನ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು. ಅಂದರೆ ಬಿಸ್ನೆಸ್ ಮಾಡೋನಿಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ಳಿ, ಆಯಿತಾ. ಸೊ ಇವಾಗ ಇದ್ಯಾರಿರ್ತಾನೆ, ಮೂರನೇದೇನೆಂದರೆ ಮಂತ್ರಿ ಆದಮೇಲೆ ಸೇನಾಧಿಪತಿ. ಸೊ ಸೇನಾಧಿಪತಿ ಯಾರು ಈ ವರ್ಷಕ್ಕೆ ಅಂದರೆ ಚಂದ್ರ. ಸೊ ಚಂದ್ರ ಇದ್ದಾಗ ಒಳ್ಳೆ ಮಳೆ ಆಗುತ್ತೆ, ಎಲ್ಲ ಕಡೆ ಒಳ್ಳೆ ಮಳೆ ಆಗುತ್ತೆ, ಸಸ್ಯಗಳು ಚೆನ್ನಾಗಿ ಬಿಡುತ್ತೆ, ಅದಕ್ಕೊಂದು ಒಳ್ಳೆ ಬೆಲೆ ಬರುತ್ತೆ ಅಂತ. ಸೊ ಸೇನಾಧಿಪತಿ ಅಂದಾಗ ಈಗ ಏನು ನಮ್ಮಲ್ಲಿ ಎಲ್ಲರೂ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಅಂದರೆ ಫುಡ್ಡಿಗೆ ಸಪೋರ್ಟ್ ಮಾಡ್ತಾರೆ, ಅಥವಾ ಜನರಿಗೆ ಊಟಕ್ಕೆ ಯಾವುದು ಬೇಕು ಅಂದರೆ, ನೀವು ಈಗ ಹಂಗಂತ ಹಿಂದೆ ಸಸ್ಯಾಧಿಪತಿ ಅವರು ಇದ್ದಾಗ, ಅಂದರೆ ಹಿಂದಿನ ಕಾಲದಲ್ಲಿ ನಮಗೆ ಅನ್ನ ಬೆಳೆಯೋರೇ ಮೇನ್ ಆದಾಗ, ಇವು ಕೂಡ ಇದೆ. ಆದರೆ ತಿನ್ನೋಕ್ಕೆ ಈಗ ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು, ಅದ್ರ ವರ್ಕಲ್ಲಿ, ಕಂಪ್ಯೂಟರ್ ಸೈನ್ಸ್ ವರ್ಕ್ ಮಾಡಲು ಇರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಅದು ಸಪೋರ್ಟ್ ಮಾಡ್ತಾರೆ, ವರ್ಕಿಗೆ ಸಪೋರ್ಟ್ ಮಾಡ್ತಾರೆ. ಚಂದ್ರ ಇದ್ದಾಗ ಎಲ್ಲದಕ್ಕೂ ಜಾಬ್ ಸಿಗುತ್ತೆ, ತುಂಬ ಜನಕ್ಕೆ ಜಾಬ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಅಂದರೆ ಗೌರ್ಮೆಂಟಲ್ಲಿ ಎಷ್ಟೋ ಜಾಬ್ ಖಾಲಿ ಇದ್ದರೆ ಅದು ತುಂಬಿಸ್ಕೊಳ್ತಾರೆ ಅಂತ ಕೂಡ ಆಗುತ್ತೆ ಅಂತ ಅರ್ಥ. ಅದಾದಮೇಲೆ ಪೂರ್ವ ಸಸ್ಯಾಧಿಪತಿ ಶುಕ್ರ, ಆಯಿತಾ. ಪೂರ್ವ ಸಸ್ಯಾಧಿಪತಿ ಅಂದರೆ ಮುಂಗಾರು ಮಳೆ, ಆಯಿತಾ. ಮುಂಗಾರು ಮಳೆ ಹೇಗಾಗುತ್ತೆ, ಚಂದ್ರ ಇದಕ್ಕೆ ಮುಂಗಾರು ಮಳೆ ಒಳ್ಳೆಯದಾಗುತ್ತೆ. ಚಂದ್ರ ಒಳ್ಳೆ ಗ್ರಹ, ಹಾಗಾಗಿ ಒಳ್ಳೆಯದಾಗುತ್ತೆ. ಫಸ್ಟ್ ಮಳೆ ತುಂಬ ಚೆನ್ನಾಗುತ್ತೆ, ಎಲ್ಲೆಲ್ಲೂ ನೀರಿರುತ್ತೆ, ಒಳ್ಳೆ ಸಮೃದ್ಧಿ ಆಗುತ್ತೆ ಅಂತ ಅಂತೀವಿ. ಹಿಂಗಾರು ಮಳೆಗೆ ಏನಂತೀವಿ ಅಂದರೆ ಪರಸಸ್ಯಾಧಿಪತಿ, ಆಯಿತಾ. ಅದು ಮಂಗಳ ಇದೆ. ಸೊ ಆಮೇಲೆ ನೆಕ್ಸ್ಟ್ ಮಳೆ ಹಿಂಗಾರು ಮಳೆ ಅಂತ ಏನು ಬರ್ತೀವಿ ಅದು ಚೆನ್ನಾಗಿರಲ್ಲ, ಅಕ್ಟೋಬರಲ್ಲಿ ಏನು ಬರುತ್ತೆ. ಸೊ ಅದಷ್ಟು ಒಳ್ಳೆ ಮಳೆ ಇರೋದಿಲ್ಲ, ಅಥವಾ ತುಂಬ ಹಾಳು ಮಾಡುತ್ತೆ, ಭೂಮಿ ಕುಸಿಯುತ್ತೆ, ಅದು ತುಂಬ ಆಘಾತ ಮಾಡುತ್ತೆ. ಆಗಸ್ಟ್ ಸೆಪ್ಟೆಂಬರ್ ನಂತರದ್ದು ಏನಿರುತ್ತಲ್ಲ ಆ ಮಳೆ ತುಂಬ ತೊಂದರೆ ಮಾಡುತ್ತೆ ಅನ್ನೋದನ್ನು ತೋರಿಸುತ್ತೆ. ಆಮೇಲೆ ಧಾನ್ಯಾಧಿಪತಿ ಬುಧ ಒಳ್ಳೆಯವನು, ಒಳ್ಳೆ ಗ್ರಹ. ಧಾನ್ಯಾಧಿಪತಿ ಆದಾಗ ಸಸ್ಯಗಳೆಲ್ಲ ಬೆಳೆದಿದ್ದು ನಿಮಗೆ ಫಲ ಕೊಡುತ್ತೆ ಅಂತ ಅರ್ಥ. ಬುಧ ಇದ್ದಾಗ ಒಳ್ಳೆ ಫಲ ಕೊಡುತ್ತೆ, ಸಕಾಲಕ್ಕೆ ಮಳೆ ಬೀಳುತ್ತೆ, ಅದರಿಂದ ಒಳ್ಳೆ ಫಲ ಬರುತ್ತೆ ಅಂತ ಅರ್ಥ. ರಸಾಧಿಪತಿ ಅಂದರೆ ತುಪ್ಪ, ಎಣ್ಣೆ, ಹಾಲು, ಇದೆಲ್ಲ ರಸಾಧಿಪತಿ ಅಂದರೆ ಲಿಕ್ವಿಡ್ ರಿಲೇಟೆಡ್ ಆಗಿದ್ದು. ಅದರಲ್ಲಿ ಯಾರು ರವಿ ಬಂದಾಗ ಅದು ರೇಟ್ ಹೆಚ್ಚಾಗ್ಬಿಡುತ್ತೆ, ಅದು ರಾಜ ಆಗ್ಬಿಡುತ್ತಲ್ಲ. ಈಗ ಅಂದರೆ ಸೂರ್ಯನ ಬಲ ಹೆಚ್ಚಾಗೋಯ್ತು, ತುಪ್ಪದ ರೇಟ್ ಹೆಚ್ಚಾಗುತ್ತೆ, ಎಣ್ಣೆ ರೇಟ್ ಹೆಚ್ಚಾಗುತ್ತೆ, ಎಳ್ಳೆಣ್ಣೆ, ಒಳ್ಳೆಣ್ಣೆ ಅವೆಲ್ಲವೂ ಬರುತ್ತೆ, ಆಯಿತಾ. ಸೊ ಅದ್ರ ರೇಟ್ ಹೆಚ್ಚಾಗುತ್ತೆ, ಲಿಕ್ವಿಡ್ ರಿಲೇಟೆಡ್ ಆಗಿರೋದು ರೇಟ್ ಹೆಚ್ಚಾಗುತ್ತೆ, ಅದರಲ್ಲಿದ್ದವರಿಗೆ ಲಾಭವೂ ಆಗ್ಬೋದು, ಓಕೆ. ಸೊ ಅದಾದಮೇಲೆ ನಿರಸಾಧಿಪತಿ ಅಂತ ಬರುತ್ತೆ. ಈಗ ನಿರಸಾಧಿಪತಿ ಅಂದರೆ ಕರ್ಪೂರ, ಸುಗಂಧ ದ್ರವ್ಯ ಏನಂತೆ ಅಂದರೆ ಅಗರು, ಸುಗಂಧ,
ಆಯಿತಾ, ಸುಗಂಧ ದ್ರವ್ಯಗಳು. ಸೊ ಅದು ಇದು ಶುಕ್ರ ಬಂದಾಗ ಅವಕ್ಕೆ ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ. ನೀವು ಅದು ಬೆಳೆದಕ್ಕೆ ನಿಮ್ಗೆ ಒಳ್ಳೆ ಲಾಭ ಸಿಗುತ್ತೆ. ಅಥವಾ ಅದನ್ನು ಪ್ರಾಡಕ್ಟ್ ನೀವು ಕರ್ಪೂರ ಎಲ್ಲ ಪ್ರಾಡಕ್ಟ್ ನೀವು ಮಾಡಿದ್ದಕ್ಕೆ ನಿಮ್ಗೆ ಒಳ್ಳೆ ಲಾಭ ಆಗುತ್ತೆ. ಶುಕ್ರ ಅದಕ್ಕೆ ಅಧಿಪತಿ ಆಗಿರೋದ್ರಿಂದ ನಿಮ್ಗೆ ಒಳ್ಳೆ ಲಾಭ ಇದೆ ಅಂತ ಅರ್ಥ. ಸೊ ಅರ್ಘ್ಯಾಧಿಪತಿ ಅಂದರೆ ಎಲ್ಲ ರೀತಿ ಸಸ್ಯಗಳು ಬರುತ್ತೆ ಇದರಲ್ಲಿ, ಆಯಿತಾ. ಅಂದರೆ ಅದನ್ನು ಚಂದ್ರ ಇದ್ದಾನೆ ಅದಕ್ಕೆ ರಾಜ. ಅಂದರೆ ಫಸಲು ಹೇಗೆ ಬಂದಿದೆ, ಅದು ಚಂದ್ರ ಇದ್ದಾಗ ತುಂಬ ಒಳ್ಳೆ ಫಲ ಸಿಗುತ್ತೆ ಅಂತ ಅರ್ಥ, ಆಯಿತಾ. ಪರಾಭವ ಸಂವತ್ಸರದಲ್ಲಿ ನಿಮಗೆ ಅರ್ಘ್ಯಾಧಿಪತಿ ಚಂದ್ರ ಆಗಿರೋದ್ರಿಂದ ಸೊ ನೀವು ಸಸ್ಯಗಳು, ಗಿಡಗಳು, ಮರಗಳು ಅಂದರೆ ಯಾವುದೇ ಗಿಡಗಳನ್ನ ಹಚ್ಚಿದ್ದೀರ ಅದೆಲ್ಲ ತುಂಬ ಒಳ್ಳೆ ಫಲ ಕೊಡುತ್ತೆ ಅಂತ ಅರ್ಥ. ಅದಾದಮೇಲೆ ಮೇಘಾಧಿಪತಿ ಅಂದರೆ ಮಳೆ ಹೇಗಾಗುತ್ತೆ, ಅದಕ್ಕೆ ಚಂದ್ರನೇ ಇರೋದ್ರಿಂದ ಅದಕ್ಕೂ ಕೂಡ ಚಂದ್ರನೇ ಮೇಘಾಧಿಪತಿ ಕೂಡ ಚಂದ್ರನೇ ಆಗಿರೋದ್ರಿಂದ ಎಲ್ಲ ಕಡೆ ಒಳ್ಳೆ ನೀರು ಕಾಣಿಸುತ್ತೆ. ಎಲ್ಲ ಕಡೆ ಒಳ್ಳೆ ನೀರಾದರೂ ಕೂಡ ಕೆಲವು ಕಡೆ ತುಂಬ ಮಳೆ ಆಗುತ್ತೆ, ಹೆಚ್ಚು ಮಳೆ ಆಗುತ್ತೆ. ಯಾಕಂದರೆ ಮಳೆನೇ ಇದು ಸಲ ಮೇಘಾಧಿಪತಿ, ಅಂದರೆ ಮಳೆ ತಂದೇ ಇರ್ತಾನೆ. ಮೇಘ ಬಂದರೆ ಮಳೆ ಬಂತು, ಮೋಡ ಬಂದರೆ ಮಳೆ ಬಂತು ಅಂತ ಅರ್ಥ. ಆ ಮಟ್ಟಿಗೆ ಇರುತ್ತೆ ಅಂತ ಅನ್ನೋದು. ಇದು ಮೇನಾಗಿ ಅಧಿಪತಿಗಳು ಪರಾಭವ ಸಂವತ್ಸರದಲ್ಲಿ ಏನೇನು ಕೊಡ್ತಾರೆ ಅನ್ನೋದು, ಆಯಿತಾ. ಮುಂದೆ ರಾಶಿಗಳಿಗೆ ಇದರ ಫಲ ಏನು ಅನ್ನೋದು ಕೂಡ ನಾನು ಹೇಳ್ತೇನೆ. ಸೊ ಇದಕ್ಕೆ ಸಂಬಂಧಪಟ್ಟು ಈಗ ಪರಾಭವ ಸಂವತ್ಸರಕ್ಕೆ ಸಂಬಂಧಪಟ್ಟು ಕೂಡ ತುಂಬ ವಿಷಯಗಳಿದ್ದಾವೆ, ಅದನ್ನು ಕೂಡ ಇನ್ನು ಹೇಳ್ತೀನಿ, ಆಯಿತಾ. ಓಂ ಮಾತ್ರೇ ನಮಃ.